ನನ್ನ ಹೆಸರು ಪದ್ಮಕಲಾ ಅಂತ. ನಾನು ಕರ್ಟಸಿ ಇಂಡಿಯಾ ಸಂಸ್ಥೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ನಾವು ಈಗ ಕೊಪ್ಪಳದಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಏನಂತಂದರೆ ಕೊಪ್ಪಳ ಕೇಸರ್ ಮ್ಯಾಂಗೋ. ಇದು ಬಂದು ನಮ್ಮ ಕೊಪ್ಪಳದಲ್ಲಿ ಸಾಕಷ್ಟು ಸುಮಾರು 1800 ಹೆಕ್ಟೇರನ್ನು ಇವಾಗ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಒಳಗೊಂಡಿದ್ದೇವೆ. ಮತ್ತು ಮೊದಲನೇ ವರ್ಷದ ಸರ್ಟಿಫಿಕೇಟ್ ಏನು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಕೂಡ ಆಗಿದೆ. ನಾವು ಎಲ್ಲ ರೈತರಿಗೆ ಈಗಾಗಲೇ ತರಬೇತಿ ಕೊಟ್ಟು ಮಾಹಿತಿ ಕೊಟ್ಟು ಜೀವಾಮೃತ ಮತ್ತು ಇದನ್ನೆಲ್ಲ ಹೇಗೆ ಇದು ಮಾಡ್ಕೋಬೇಕು, ಮತ್ತು ಮ್ಯಾಂಗೋ ಹೂವು ಉದುರದೇ ಇರೋ ಥರ ಹೇಗೆ ಜಲನ ಸಿಂಪಡಣೆ ಮಾಡಬೇಕು, ಅದರಿಂದ ಆಗುವಂಥ ಅನುಕೂಲಗಳೇನು, ಕೆಮಿಕಲಿಂದ ಆಗುವಂಥ ದುಷ್ಪರಿಣಾಮಗಳೇನು, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಇದು ಹಿಂದಿನಿಂದ ಸುಮಾರು ಒಬ್ಬ ರೈತರು ಸುಮಾರು 2-3 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇರುವಂಥ ರೈತ ಕುಕ್ಕನಪಳ್ಳಿಯ ಒಬ್ಬ ರೈತರಿಂದ ಈ ಒಂದು ಕೇಸರ್ ಮ್ಯಾಂಗೋನ ತಂದಿರ್ತೇವೆ. ಇಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಮ್ಯಾಂಗೋ ಮೇಳ ಆಯೋಜನೆ ಮಾಡಿದ್ದಾರೆ. ಮ್ಯಾಂಗೋ ಬೋರ್ಡ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸುಮಾರು ಒಂದು 50 ಅಂಗಡಿಗಳನ್ನು ಆಯೋಜಿಸಿಕೊಡಲಾಗಿದೆ. ರೈತರು ನೇರವಾಗಿ ಬಂದು ಈ ಕಬ್ಬನ್ ಪಾರ್ಕ್ನಲ್ಲಿ ತಮ್ಮ ಬೆಳೆಗಳನ್ನು ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದೆ, ಪ್ರತಿಯೊಂದು ವೆರೈಟಿನೂ ಇದೆ, ಅದನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಗ್ರಾಹಕರು ಬಂದರು ಇಲ್ಲಿ ಪರ್ಚೇಸ್ ಮಾಡಿದ್ರೆ ನೇರವಾಗಿ ಅವರಿಗೆ ಮಾರಾಟಕ್ಕೆ ಸಿಗ್ತಾ ಇದೆ. ಈಗ ಹೇಗಿದೆ ಬೆಳೆ? ಹೋದ ವರ್ಷಕ್ಕಿಂತನೂ ಈಗ ಹೇಗಿದೆ ಮೇಡಮ್? ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಬೆಳೆ ಇಳುವರಿ ಎಲ್ಲನೂ ಚೆನ್ನಾಗಿ ಬಂದಿದೆ. ಆದರೆ ಒಂದು ಪ್ರಾಬ್ಲಮ್ ಏನಾಗಿದೆ, ಈಗ ವಾರ್ ನಡೀತಾ ಇರೋದ್ರಿಂದ ಎಕ್ಸ್ಪರ್ಟ್ ಇಲ್ಲ. ಆದ ಕಾರಣ ಎಲ್ಲ ರೈತರು ಏನು ಎಕ್ಸ್ಪರ್ಟ್ ಕ್ವಾಲಿಟಿ ಇತ್ತು, ಇವನ್ ತೋಟದಲ್ಲೇ ನಮ್ಮದು 180-200 ರೂಪಾಯಿಗೆ ಕಟಾವಾಗ್ತಾಯಿತ್ತು ಕೊಪ್ಪಳದಲ್ಲಿ ಕೇಸರ್ ಮ್ಯಾಂಗೋ. ನಾವೇ ಲಾಸ್ಟ್ ಇಯರ್ 1 kg ಕೇಸರ್ ಮ್ಯಾಂಗೋಗೆ ತಿನ್ನಬೇಕು ಅಂದಾಗ ಒದ್ದಾಡಿದ್ದೀವಿ, 1 kg ಸಿಕ್ಕಿರಲಿಲ್ಲ. ಬಟ್ ಈ ವರ್ಷ ರೈತರು ವಾರಿಂದ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ದೇ ಭಾಳ ಸಂಕಷ್ಟದಲ್ಲಿದ್ದಾರೆ. ಸೊ ಅದರಿಂದ ನಾನೇನು ಹೇಳ್ತೀನಿ, ಎಲ್ಲ ರೈತರಿಗೆ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡೋದ್ರಿಂದ ಗ್ರಾಹಕರು ನೇರವಾಗಿ ಎಲ್ಲ ಥರದ ಮಾವಿನ ಹಣ್ಣುಗಳನ್ನು ಸವಿಬೋದು ಮತ್ತು ರೈತರಿಗೂ ಕೂಡ ಸಹಾಯ ಮಾಡ್ಬೋದು ಅಂತ ಹೇಳ್ತೀನಿ. ಬಿದ್ದಿದೆ ಮೇಡಮ್, ಖಂಡಿತ ಬಿದ್ದಿದೆ. ಯಾಕಂತಂದರೆ ಲಾಸ್ಟ್ ಟೈಮು ನಾನು ನೋಡ್ದಂಗೆ, ನಾನು ಅಲ್ಲೇ ಕೊಪ್ಪಳದಲ್ಲೇ ಸುಮಾರು 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಕೇವಲ ಸಾವಯವ ಕೃಷಿ ಮಾಡೋದ್ರ ಬಗ್ಗೆನೇ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಲಾಸ್ಟ್ ಇಯರು ತುಂಬ ಚೆನ್ನಾಗಿ ಅವ್ರಿಗೆ ತೋಟದಲ್ಲೇ ಕಟಾವಾಗಿ ಇಷ್ಟರಲ್ಲಾಗಲೇ ಏನು 1 kg ಹಣ್ಣು ಸಿಗೋದು ಕಷ್ಟ ಆಗಿತ್ತು. ಬಟ್ ಈ ವರ್ಷ ತುಂಬ ರೈತರಿಗೆ ಕಟಾವು ಮತ್ತು ಎಲ್ಲಿ ಮಾರಬೇಕು ಅಂತ ಕಂಗೆಟ್ಟಿದ್ದಾರೆ ಕೂಡ, ಆ ಥರ ಆಗಿದೆ. ಸೊ ಹಂಗಾಗಿ ನಾವು ಕೂಡ ಏನಾಗಿದೆ, ನಮಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ನಮ್ಮ ಸಂಸ್ಥೆಗೆ ಈ ಸಲ ಟಾಸ್ಕ್ ಕೊಟ್ಟಿದ್ದಾರೆ 10 ಟನ್ನು. ಮೇಡಮ್, ನಾನು ಸ್ವತಃ ರೈತಳು. ನಮ್ಮದು ಒಂದು 5 ಎಕರೆ ಚಾಮರಾಜನಗರದಲ್ಲಿದೆ. ನಾನು ಕೂಡ ರೈತನ ಮಗಳೇ. ಆದ್ದರಿಂದ ನಾನು ಸುಮಾರು ವರ್ಷ 13-14 ವರ್ಷದಿಂದ ರೈತರೊಡನೆ ಕೆಲಸ ಮಾಡಿದ್ದೀನಿ. ಅದರಲ್ಲೂ ಸಾವಯವ ಕೃಷಿ ಮಾಡಿಸೋದ್ರಲ್ಲೇ ನಾನು ಈ ಒಂದು ನನ್ನ ಇದನ್ನು ತೊಡಗಿಸ್ಕೊಂಡಿದ್ದೀನಿ ಮೇಡಮ್ ಕೆಲಸನ. ಹಾಂ ಮೇಡಮ್. ಮೇಡಮ್, ನಮ್ಮದು ಕರ್ಟಸಿ ಇಂಡಿಯಾ ಸಂಸ್ಥೆ. ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಸಾವಯವ ಕೃಷಿ ಅಂದರೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು, ಸ್ಟೇಟ್ ಗೌರ್ಮೆಂಟಲ್ಲಿ ಸುಮಾರು 40,000 ಹೆಕ್ಟೇರ್ ಅಷ್ಟು ಅನುಷ್ಠಾನ ಆಗಿದೆ ಕೂಡ. 1 ವರ್ಷ ಆಗಿದೆ. ಈಗಾಗಲೇ 1ನೇ ವರ್ಷದ ಸರ್ಟಿಫಿಕೇಟ್ IC1 ಅಂತ ಅದನ್ನು ಆಲ್ರೆಡಿ ರೈತರಿಗೆ ವಿತರಿಸಲಾಗಿದೆ. ಏನು ಟಾಸ್ಕ್ ಅಂತಂದರೆ, ಈಗ ನಾವು ರೈತರಿಗೆ ಸಾವಯವ ಕೃಷಿ ಮಾಡೋದಲ್ದೇ ಅದನ್ನು ಅವ್ರಿಗೆ ಹೇಗೆ ಮಾಡಬೇಕು, ಹೇಗೆ ಸಾವಯವ ಕೃಷಿನ ಹಂತವಾಗಿ ಕೆಮಿಕಲ್ನ ಬಿಟ್ಟು ಸಾವಯವ ಕೃಷಿಗೆ ಬರಬೇಕು, ಅದನ್ನೆಲ್ಲ ತರಬೇತಿ ಮಾಡ್ತೀವಿ. ಮತ್ತು ಪ್ರವಾಸಕ್ಕೆ ಕರ್ಕೊಂಡೋಗಿ ಪ್ರಾತ್ಯಕ್ಷಿಕೆ ತೋರಿಸ್ತೀವಿ. ಅದಾದ ನಂತರ ಮೊದಲ ವರ್ಷ ಅಲ್ಲ, 2ನೇ ವರ್ಷಕ್ಕೆ ನಾವು ಮಾರ್ಕೆಟಿಂಗ್ನ ಕಲ್ಪಿಸ್ಕೊಡ್ಬೇಕು. NGO ಏನು ನಾವು ತೊಗೊಂಡಿರ್ತೀವಿ ಅವರು ಮಾರ್ಕೆಟಿಂಗ್ ಕಲ್ಪಿಸ್ಕೊಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ನನಗೆ ನಮ್ಮ ಕೊಪ್ಪಳ JD ಅವರಾದಂಥ ಕೃಷ್ಣ ಹುಕುಂದ ಸಾರು 10 ಟನ್ನು ಮಾರ್ಕೆಟಿಂಗ್ ಮಾಡಿಸ್ಕೊಡಿ ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ಇದು ನನ್ನ ಮೊದಲನೇ 1 ಟನ್ನು ಇದಾಗ್ತಾ ಇದೆ. ಸ್ವಲ್ಪ ಏನಂದರೆ ಇಲ್ಲಿ ಚೆನ್ನಾಗೆಲ್ಲ ಆಗ್ತಾಯಿದೆ, ರೈತರು ಚೆನ್ನಾಗಿ ಗ್ರಾಹಕರು ಬರ್ತಾಯಿದ್ದಾರೆ. ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ 5 kg 10 kgನ ಹೊರಗಡೆ ತನಕ ಹೊತ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಹಾಗಾಗಿ ಎಲ್ಲರೂ 1 kg ಸಾಕು, ಅರ್ಧ kg ಸಾಕು ಅಂತಿದ್ದಾರೆ. ಅದೊಂದು ಪ್ರಾಬ್ಲಮ್ಮಿಂದ ನಮಗೆ ಅಷ್ಟು ಇಲ್ಲಿ ಮಾರ್ಕೆಟ್. ಮೇಡಮ್, ಇಲ್ಲ ಮೇಡಮ್, ಖಂಡಿತ ಇಲ್ಲ. ಅಲ್ಲೇನು ರೇಟ್ ಹೇಳಿದ್ರು ಫಿಕ್ಸ್ ಮಾಡಿದ್ದಾರೆ, 150 ರೂಪಾಯಿಗೆ ಫಿಕ್ಸ್ ಮಾಡಿ ಕಳಿಸಿದ್ದಾರೆ. ಅದೇ ರೇಟ್ ಮಾರ್ತಾಯಿದ್ದೀವಿ. ಎಲ್ಲ ಫಸ್ಟ್ ಕ್ವಾಲಿಟಿನೇ, ಇಲ್ಲಿರೋದೇ ಫಸ್ಟ್ ಕ್ವಾಲಿಟಿ. ಹಣ್ಣು ನೋಡ್ಬೋದು ನೀವು, 250ಇಂದ 300 ಗ್ರಾಮು 325 ಗ್ರಾಮ್ವರೆಗೂ ಇದೆ. ಸೊ ಇದು ತೋಟದಲ್ಲೇ ಅಲ್ಲೇ 200 ರೂಪಾಯಿಗೆ ಕಟಾವಾಗ್ತಾಯಿತ್ತು ಎಕ್ಸ್ಪರ್ಟ್ ಆಗಿದೆ ಇದ್ರೆ. ಬಟ್ ಇವಾಗ ಎಕ್ಸ್ಪರ್ಟ್ ಇಲ್ಲದೆ ಇರೋದ್ರಿಂದ ರೈತರಿಗೆ 150 ರೂಪಾಯಿಗೆ ಮಾರಾಟ ಆಗ್ತಾಯಿದೆ.
ಸೊ 150 ರೂಪಾಯಿಗೂ ಕಷ್ಟ ಆಗ್ತಿತ್ತು. ಈಗ ನಾವು ತಂದಿಲ್ಲಿ ಮಾರೋದ್ರಿಂದ 150 ರೂಪಾಯಿ ಕೊಡಿಸ್ಲೇಬೇಕು ಲಾಭ ಅಂತ. ಹಾಂ, ಇಲ್ಲ ಮೇಡಮ್, ಚೆನ್ನಾಗಿದೆ. ಒಂದು ನಾರಿಲ್ಲ, ಮತ್ತು ಯಾವುದೇ ಥರದ್ದು ಒಂದೇ ಥರ ಒಂದು ಚೂರು ಹುಳಿ ಬರಲ್ಲ, ಮತ್ತು 10 ರಿಂದ 12 ದಿವಸ ಇರ್ಬೋದು. ಇದು ಕೇಸರ್ ಮ್ಯಾಂಗೋ. ಈ ವೆರೈಟಿ ಕರ್ನಾಟಕದಲ್ಲಿ ಇನ್ನೂ ಪರಿಚಯನೂ ಕೂಡ ಆಗಿಲ್ಲ, ಸಾಕಷ್ಟು ಜನ ತಿಂದಿಲ್ಲ. ಸೊ ಈ ವರ್ಷ ವಾರಿಂದ ಎಲ್ಲರಿಗೂ ಪರಿಚಯ ಆಗ್ತಾಯಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇನ್ನು 27ನೇ ತಾರೀಕುವರೆಗೆ ನಾವೆಲ್ಲ ರೈತರು ಮತ್ತು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ ಸಿಹಿಯಾದ ಮಾವಿನ ಹಣ್ಣುಗಳನ್ನ ತಿನ್ಸೋಕ್ಕೆ. ಸೊ ಎಲ್ಲ ಗ್ರಾಹಕರಲ್ಲಿ ಹೇಳೋದಿಷ್ಟೇ, ದಯಮಾಡಿ ಕಬ್ಬನ್ ಪಾರ್ಕ್ ಇಲ್ಲಿಗೆ ಬಂದು ನೀವು ಪರ್ಚೇಸ್ ಮಾಡಿ, ಎಲ್ಲ ವೆರೈಟೀಸ್ನೂ ಪರ್ಚೇಸ್ ಮಾಡಿ. ಮತ್ತು ರೈತರಿಗೂ ಅನುಕೂಲ ಆಗುತ್ತೆ, ನಿಮಗೂ ಕೂಡ ಒಳ್ಳೊಳ್ಳೆ ಹಣ್ಣು ಸಿಗುತ್ತೆ.